ಪ್ಲಸ್ ಮುಂದೆನೂ ಕೂಡ ಏನು ಹಣ ಬೇಕು ಅದು ಸೇರಿಸ್ಕೊಂಡು ಮಾಡಿದೀವಿ. ದಯವಿಟ್ಟು ತಾವು 2828 ಪೇಜ್ ನಂಬರ್ 122ಗೆ ಹೋಗಿ ನೋಡಬಹುದು. ಈಗ ತೆರಿಗೆ 5,700 ಕೋಟಿ ಅಂತ ಹೇಳಿ. ಹೌದು, ಆಯ್ತು ಹೇಳ್ತೀನಿ. ಈಗ ನೋಡಿ, ನಾವು ಯಾವುದು ತೆರಿಗೆ ದರ ಇನ್ಕ್ರೀಸ್ ಮಾಡ್ತಾ ಇಲ್ಲ, ಮಾಡ್ಲಿಕ್ಕೂ ಆಗುದಿಲ್ಲ. ಈಗ ನಾಳೆ 1ನೇ ಏಪ್ರಿಲ್ ಹೊಸ ಇದನ್ನು ಬರ್ತಾ ಇದೆ. ಈ 5,716 ಇತ್ಯಾದಿ 60 ಏನಿದೆ, 7 ಲಕ್ಷ ಪ್ರಾಪರ್ಟಿಗಳು ಔಟ್ಸೈಡ್. ಇದನ್ನು ನೋಡಿ, ನಮ್ಮ ಭಾಷಣದಲ್ಲಿ ನಮ್ಮ ಮಿತ್ರರು ಹೇಳುವಾಗ ಫುಲ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಫಾಸ್ಟ್ ಕಂದಾಯ 3 ಪ್ಯಾರಾಗ್ರಾಫ್ಸ್ ಪ್ಲೀಸ್ ರೀಡ್. ನಾವು ದಯವಿಟ್ಟು ಆ ಕಡೆ ಗಮನ ಕೊಟ್ಟು ಓದ್ಬೇಕು. ಏನ್ ಮಾಡ್ತಾ ಇದೀವಿ ಅಂದ್ರೆ, 7 ಲಕ್ಷ ಮನೆಗಳು ಔಟ್ಸೈಡ್ ನೆಟ್ವರ್ಕ್ ಏನಿವೆ ಅದಕ್ಕೆ ಈಗ ನಾವು KERC ವತಿಯಿಂದ ಅಪ್ಪಣೆ ಪಡೆದು ಎಲೆಕ್ಟ್ರಿಸಿಟಿ ಬಿಲ್ ನಲ್ಲಿ PID ನಮೂದಿಸಬೇಕು ಅಂತ ಕಡ್ಡಾಯವಾಗಿದೆ. ಆ PID ನಂಬರ್ ಬಂದಿಲ್ಲ ಅಂತ ಆದ್ರೆ ಯಾಕೆ ಈ ಮನುಷ್ಯನಿಗೆ ಬರ್ತಾ ಇಲ್ಲ ಅಂತ ಅವ್ರು ನಮ್ಗೆ ವರದಿ ಕೊಡ್ತಾರೆ. ಆ ವರದಿ ಅನ್ವಯಿಸಿ ಮತ್ತು GPS ಈಗಾಗಲೇ ನಾವು GPS ಆಧಾರಿತ ನಮ್ಮ ರೆವೆನ್ಯೂ ಸ್ಟಾಫ್ಗೆ ಕಳಿಸ್ತಾ ಇದ್ದೇವೆ. ಕಂದಾಯ ಇಲಾಖೆಯವರು ಡ್ರೋನ್ ಸರ್ವೆ ಮಾಡಿಕೊಂಡು ನಮಗೆ ಡೇಟಾ ಕೊಟ್ಟಿದ್ದಾರೆ. ಆ 3 ಅಳವಡಿಸಿ ಯಾವುದು ಪ್ರಾಪರ್ಟಿಗೆ PID ಬಂದಿಲ್ಲ ಅಂತದ್ದು 6 ಲಕ್ಷ ಪ್ರಾಪರ್ಟಿಗೆ ಈಗ ಸೇರಿಸಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಎರಡನೇದಾಗಿ ಇದನ್ನು ನಮ್ಮ ಡ್ರೋನ್ ಸರ್ವೆ ಕಂದಾಯ ಇಲಾಖೆ ಏನ್ ಮಾಡಿದೆ, ಅಲ್ಲಿ ನೀಡಿರುವ ಮಾಹಿತಿ ಮತ್ತು ಎತ್ತರದ ಆಧಾರದ ಮೇಲೆ ಎಷ್ಟು ಸ್ಕ್ವೇರ್ ಮೀಟರ್ ಅಥವಾ ಸ್ಕ್ವೇರ್ ಫೀಟ್ ಕಟ್ಟಡ ಇದೆ, ಅದರಲ್ಲಿ ಜನರು ಎಸ್ಕೇಪ್ ಆಗ್ತಾ ಇದ್ದಾರೆ, ಅದಕ್ಕೆ ನಾವು ರಿವಿಷನ್ ಮಾಡಿಕೊಂಡು ಕೊಡ್ತೇವೆ. ಅದು ಎಲ್ಲ ಕೆಲಸ ಮಾಡಿ ರಿವಿಷನ್ ಮಾಡುವುದು, ಎಲ್ಲರಿಗೂ ಟೆಕ್ಸ್ಟ್ ನೆಟ್ಗೆ ತರುವುದು ಮತ್ತು ಯಾರು ಎಸ್ಕೇಪ್ ಆಗ್ತಾ ಇದ್ದಾರೆ ಅವರಿಗೆ ಕಡಿವಾಣ ಮಾಡುವುದು ಇತ್ಯಾದಿ ವಿಚಾರಗಳಿಂದ 5,761 ವರೆಗೂ ಹೋಗ್ತದೆ. ಜಾಸ್ತಿನೂ ಹೋಗ್ಲಿಕ್ಕೆ ಚಾನ್ಸಸ್ ಇದೆ. ನಾವು ಒಳಗೆ ಹೇಳಿದೀವಿ 1,000 ಹೊಸದಾಗಿ ಬರ್ಬೋದು. ನೀವು ಹೇಳ್ಬೋದು 1,000 ಅಲ್ಲಿ ಬರುತ್ತೆ ಅಂದ್ರೆ ನಿಮ್ಗೆ 6,000 ಆಗಬೇಕಾಗಿತ್ತು. ಈಗ ಒನ್ ಟೈಮ್ ಸ್ಕೀಮ್ ನಲ್ಲಿ ಈ ವರ್ಷ 1,277 ಕೋಟಿ 1,277 ಕೋಟಿ ಬಂದಿರುವುದರಿಂದ ಪ್ರತಿ ಸಲ ಅದು ಬರುವುದಿಲ್ಲ. ಹೀಗಾಗಿ ನಾವು ಈಗ ಕಷ್ಟಪಟ್ಟು ಎಲ್ಲ ಔಟ್ಸೈಡ್ ಟ್ಯಾಕ್ಸ್ ನೆಟ್ಗೆ ತರಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಮತ್ತು ಕಟ್ಟಡ ಜಾಸ್ತಿ ಕಟ್ಟಿದಿರಿ, ಕಡಿಮೆ ಡಿಕ್ಲೇರ್ ಮಾಡಿದಿರಿ, ಅದನ್ನು ನಾವು ರಿವಿಷನ್ ಹಾಕೊಂಡು ಅವರಿಂದ ರಿಕವರ್ ಮಾಡ್ತೀವಿ. ಥ್ಯಾಂಕ್ ಯು. ಓಕೆ, ಇದು ಬಜೆಟ್ ಇಂಪ್ಲಿಮೆಂಟೇಷನ್ ಬಜೆಟ್ ಪ್ಲೀಸ್ ಯಾವುದರಲ್ಲಿ ಅದರಲ್ಲಿ ಆಡ್ ಮಾಡಿ ಸೆಸ್ ಬರುತ್ತೆ. ಅದಕ್ಕೆ ಸೆಸ್ಗೆ ರೀಟ್ರಾನ್ಸ್ಫರ್ ಆಗಿ 3% ಬರುತ್ತದೆ ಟೋಟಲ್ ಸಂಪನ್ಮೂಲದಲ್ಲಿ. ನೀವು ಇದು ಪ್ಯಾರಾಗ್ರಾಫ್ ನೋಡಿದರೆ ಕೇಳ್ಗಳಿಗೆ ಟ್ಯಾಕ್ಸ್ ಕೇಳ್ಗಡೆಗೆ ಉಪಕರ ಮತ್ತು ಸೆಸ್ ಬರುತ್ತೆ. ಅದು ಸೇರಿದರೆ 5,700 ಕೊನೆಯಲ್ಲಿ ಇರುತ್ತೆ ನೋಡಿ. ಮತ್ತು ಅದರಲ್ಲಿ 605 ಕೋಟಿ ಟ್ರಾನ್ಸ್ಫರ್ ಆಗ್ತದೆ. ಈಗ ಇದು ತಾವು ಬಜೆಟ್ ಪುಸ್ತಕದಲ್ಲಿ ಲಾಸ್ಟ್ಗೆ ನೋಡಿ, ನಾವು ಒಂದು ಪೈ ಚಾರ್ಟ್ ಕೊಟ್ಟಿದ್ದೀವಿ. ಆ ಪೈ ಚಾರ್ಟ್ ನಲ್ಲಿ ಇಲ್ಲಿ ನೋಡಿ, ಈ ಪೈ ಚಾರ್ಟ್ ನೋಡಿ, ಈ ಪೈ ಚಾರ್ಟ್ ಕನ್ನಡದಲ್ಲಿ ಇದೆ ಮತ್ತು ಲಾಸ್ಟ್ಗೆ ಇಂಗ್ಲಿಷ್ ನಲ್ಲಿನೂ ಇದೆ. ಇದರಲ್ಲಿ ನೋಡಿ, ಠೇವಣಿ ಮತ್ತು ಕರಗಳ ಮರುಪಾವತಿ. ಸೊ ನಮಗೆ 604 crore ಅದು ನಾವು ತಗೊಳ್ತೀವಿ, ವಾಪಸ್ಸು ಕೊಡ್ತೀವಿ. ಹೌದು. ಲಾಸ್ಟ್ ಇಯರ್ ಹೇಳ್ತೀನಿ, ಲಾಸ್ಟ್ ಇಯರ್ ನಾವು ಯೂಸರ್ ಫೀ ಕಲೆಕ್ಟ್ ಮಾಡಿಲ್ಲ. ಈ ವರ್ಷ ಆಗಿದೆ, ನಾವು ಮಾಡಿಕೊಂಡು ಪ್ರಾಪರ್ಟಿ ಟ್ಯಾಕ್ಸ್ ನಲ್ಲಿ ಅಳವಡಿಸಿ ಈಗ ತಗೊಳ್ತೇವೆ. ಲಾಸ್ಟ್ ಟೈಮ್ ನಾವು ಕೊಟ್ಟಿದ್ದು 1,350 ಕೋಟಿ BSWML ಗೆ. ಅಲ್ಲಿ ರೀಅಪ್ರೋಪ್ರಿಯೇಷನ್ ಆಗಿ 1,045 ಆಯಿತು. ಯಾಕೆಂದ್ರೆ ಅದು ಹಣ ಸ್ವಲ್ಪ ಕೊರತೆ ಇತ್ತು, ಕಟ್ ಮಾಡಿದ್ದೀವಿ, 1,045 ಮಾಡಿದ್ದೀವಿ. ಈ ವರ್ಷ 685 crores ವಿಲ್ ಕಮ್ ಫ್ರಮ್ ದ ಯೂಸರ್ ಚಾರ್ಜಸ್. ಅದು ನಾವು BSWML ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಬಿಟ್ಟು ಹಣ ಏನಿದೆಲ್ಲ 1,400 - 685 ಅದು ಎಲ್ಲ ಅವರಿಗೆ ಹೋಗ್ತದೆ. ಅದು ಕೆಲವುದಕ್ಕೆ ಈಗಾಗಲೇ ಸರ್ಕಾರ ಕೊಟ್ಟಿದೆ, ರಾಜ್ಯ ಸರ್ಕಾರ ಕೆಲಸ ಏನ್ ಮಾಡ್ತಾ ಇದೆ, ಅದೇ ನಾವು BSWML ಕಡೆಯಿಂದ ಮಾಡ್ತಿರೋದ್ರಿಂದ ಅಲ್ಲಿಂದ ಬರುತ್ತೆ. ಕೆಲವು ಕೊರತೆ ಬರುತ್ತೆ, ಅದು ನಾವು ಕೊಡ್ತೀವಿ. ಹೇಳ್ತೀವಿ 80%. ಇದು ಕೇಳಪ್ಪ ಹೆಬ್ಬಾ, ಇದು ದಯವಿಟ್ಟು ಪರ್ಫಾರ್ಮೆನ್ಸ್ ರಿಪೋರ್ಟ್ ಓದಿ. 80%
All cesses together around 1,200. ಕಸದು 685 ಸರ್ವಿಸ್ ಚಾರ್ಜಸ್. ಯೂಸರ್ ಚಾರ್ಜಸ್ ಅದನ್ನು ಸೆಸ್ ಅಂತ ಹೇಳ್ತಾ ಇಲ್ಲ. ಸೆಸ್ ಆಗ್ತದೆ 50 ಕೋಟಿ, ಅದು ಪೌರ ಕಾರ್ಮಿಕರಿಗೆ ನಾವು ಕೊಡ್ತೀವಿ. ನಾವು ಇದನ್ನು ಸರ್ವಿಸ್ ಚಾರ್ಜಸ್ ಹೇಳ್ತೀವಿ. ಒಂದು ನಿಮಿಷ, ಈ ಪಂಚವಾರ್ಷಿಕ ಯೋಜನೆ ತರ ಇವೇನು 2,000 ಕೋಟಿ ವೆಚ್ಚದಲ್ಲಿ 174 ಕಿಲೋಮೀಟರ್ ತಡೆಗೋಡೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದೀರಾ. ಬೇರೆಯವರು ಹಂಗೆ ಹೇಳಿದ್ರು. ಇದು ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ಹೇಳಿ. 10 ವರ್ಷದ ನಡೀತಾ ಇದೆ. ಏನು ನೋಡಿ, ನಡೀತಾ ಇದೆ? ನಮ್ಮಲ್ಲಿ 800 ಚಿಲ್ಲರೆ ಕಿಲೋಮೀಟರ್ ಇರೋದು. ಈಗಾಗಲೇ ಬೇರೆ ಬೇರೆ ಕಾಮಗಾರಿಗಳಲ್ಲಿ ಯೋಜನೆಗಳಲ್ಲಿ ನಾವು ಇದುವರೆಗೆ ಸುಮಾರು 500ಕ್ಕಿಂತ ಹೆಚ್ಚು ಕಿಲೋಮೀಟರ್ಗಳು ತಡೆಗೋಡೆ ಆಗಿದೆ. ಈಗ ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆನ್ಸ್ ಸ್ಕೀಮ್ನಲ್ಲಿ ಕ್ಲೈಮೇಟ್ ರೆಸಿಲಿಯನ್ಸ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಅವರು 2,000 ಕೋಟಿಗಳ ಅನುದಾನ ಗ್ರಾಂಟ್ ಮಾಡಿದ್ದಾರೆ. ಅದರಲ್ಲಿ ಈ ವರ್ಷ ನಮಗೆ 500 ಕೋಟಿ ಅನುದಾನ ಬರ್ತಾ ಇದೆ. ಆ 2,000 ಕೋಟಿ ಅನುದಾನದಲ್ಲಿ 174 ಕಿಲೋಮೀಟರ್ಗಳ ತಡೆಗೋಡೆಗಳನ್ನು ನಾವು ಈ ಸಾರಿ ಕೈಗೊಳ್ಕೊಳ್ತಾ ಇದ್ದೀವಿ. ಅದು 3 ವರ್ಷದ ಯೋಜನೆ. ಇದು ಸದ್ಯದ ಚರ್ಚೆ ಆಗಿದೆ. ಇಲ್ಲ ಹೇಳಿ ನೀವು. ನಾನು ಹೇಳುದು ಇಲ್ಲ. ಈ 3 ವರ್ಷದಲ್ಲಿ ಮುಕ್ತಾಯ ಒಂದ್ ಆಗುತ್ತೆ. ನಿಮಿಷ. 20 ವರ್ಷದಿಂದ ನಡೀತಾ ಇದೆ ಕೆಲಸ. ಅರೆ 20 ವರ್ಷದಿಂದ ಇಲ್ಲ ಸರ್, ಅರ್ಥ ಮಾಡ್ಕೊಡ್ರಿ. ಕೇಳಿ ಒಂದು ನಿಮಿಷ ಕೇಳಿ. 2014ಕ್ಕಿಂತ ಹಿಂದೆ 160 ಕಿಲೋಮೀಟರ್ ಏನೋ ಆಗಿತ್ತು. 14ರಿಂದ ಹಿಡಿದು 18ನೇವರೆಗೂ 160 ಪ್ಲಸ್ 300 ಆಡ್ ಕರೋಳ ಇತ್ತು. 460 ಕಿಲೋಮೀಟರ್ ಔಟ್ ಆಫ್ 860 ಕಿಲೋಮೀಟರ್ ಅಲ್ಲಿ ಆಗಿತ್ತು. ದೆನ್ 460 ಆಗಿತ್ತು. 460 ಆಗಿತ್ತು ಪ್ಲಸ್ 173 ನಾವು ಈಗ ತಗೊಳ್ತಾ ಇದ್ದೀವಿ. ನಮ್ಮ ಸರ್ಕಾರ ದುಡ್ಡು ಕೊಟ್ಟಿದೆ 2021-22 ನಲ್ಲಿ. ಅದನ್ನೇ